ಚಾಣಕ್ಯ ರಾಜದರ್ಬಾರಿನೊಳಗೆ ಬಂದಾಗ ಇಡೀ ಸಭೆಯೇ ಅವನ ಕಡೆಗೆ ತಿರುಗಿ ನೋಡುತ್ತೆ. ಆಡಂಬರದಿಂದ ತುಂಬಿದ ಆ ದರ್ಬಾರಿನಲ್ಲಿ ಇವನ್ಯಾರಪ್ಪ ಈ ಥರದೋನು ಅನ್ನೋ ಹಾಗೆ ರಾಜಸಭೆ ಅವನ ಕಡೆಗೆ ತುಚ್ಛವಾಗಿ ನೋಡ್ತು. ಅವನನ್ನ ಅವಹೇಳನ ಮಾಡೋ ಹಾಗೆ ಯಾರ್ ನೀನು ಕುರೂಪಿ ಅಂತ ರಾಜ ಆದವನು ಕೇಳ್ತಾನೆ. ನಾನು ಚಾಣಕ್ಯ, ನಿಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಅನ್ಯಾಯ ಶೋಷಣೆಯನ್ನು ನಿಲ್ಲಿಸೋದಕ್ಕೆ, ಭಾರತದ ಮೇಲೆ ನೆರೆಹೊರೆಯ ಹಾಗೆ ಗ್ರೀಕರ ಆಕ್ರಮಣವನ್ನು ತಡೆಯೋದಕ್ಕೆ ನಿಮಗೆ ಸಲಹೆ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಚಾಣಕ್ಯನ ಮಾತು ಕೇಳಿ ರಾಜ ಧನಾನಂದ ಜೋರಾಗಿ ನಗ್ತಾನೆ. ರಾಜ ನಗೋದು ನೋಡಿ ಸುತ್ತಲಿನ ಜನ ಕೂಡ ನಗ್ತಾರೆ. ಚಾಣಕ್ಯನಿಗಾದ ಅವಮಾನ ಆಕ್ರೋಶವಾಗಿ ಬದಲಾಗತ್ತೆ. ಶಪಥ ಮಾಡ್ತಾ ಇದ್ದೀನಿ, ಕೇಳಿಸ್ಕೊ, ನಿನ್ನ ಸಿಂಹಾಸನವನ್ನ ಉರುಳಿಸೋವರೆಗೂ ನನ್ನ ಜಟೆಯನ್ನ ಕಟ್ಕೊಳ್ಳೋದಿಲ್ಲ ಅಂತ ತನ್ನ ಜುಟ್ಟನ್ನ ಬಿಡಿಸ್ಬಿಡ್ತಾನೆ. ಚಾಣಕ್ಯ ಯಾಕೆ ಇವತ್ತಿಗೂ ಪ್ರಸ್ತುತ? ಚಾಣಕ್ಯನ ಕಥೆನ ಪೂರ್ತಿಯಾಗಿ ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.